ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವು ಹೋದ ವಿಡಿಯೋ ಒಳಗೆ ನಾವು ಎಮ್ ಜಿ ರೋಡ್ ಕಡೆ ಹೋಗಿದ್ದೆಲ್ಲ ನೋಡಿರಿ. ಸೊ ಇವತ್ತೇನು ಪ್ಲ್ಯಾನ್ ಮಾಡೇವಂತಂದ್ರೆ ನಾವು ಕೇಕ್ ಶೋ ನೋಡ್ಬೇಕಂತ ಹೊಂಟೇವಿ. ಅದು ಹೆಂಗೆ ನಾವು ಎಮ್ ಜಿ ರೋಡಿಗೆ ಇಳಿದನ ಅಲ್ಲಿಂದ ಮುಂದೆ ಹೋಗ್ಬೇಕು. ಸೊ ಅಲ್ಲಿಂದ ಒಂದು ಸ್ವಲ್ಪ ದೂರ ಐತದ. ಫಸ್ಟಿಗೆ ನಾವು ಕೇಕ್ ಶೋ ಹೋಗ್ಬೇಕಂತ ಪ್ಲ್ಯಾನ್ ಮಾಡೇವಿ. ಆಮೇಲೆ ಬರುವಾಗ ಟೈಮ್ ಇತ್ತಂದ್ರೆ ಒರೈನ್ ಮಲ್ಲಿಗೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡೇವಿ. ಯಾಕಂದ್ರೆ ಅಲ್ಲೂ ಚಲೋ ಡೆಕೋರೇಷನ್ ಮಾಡಿರ್ತಾರೆ. ಈಗೇನು ನಮ್ಮ ಕಸಿನ್ ಬಂದಾರಲ್ಲ, ಹಂಗಾಗಿ ಒಂದು 3-4 ದಿನ ಎಲ್ಲ ಕಡೆ ಸುತ್ತಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡೇವಿ. ಅವ್ರು ಮತ್ತೆ ಆ್ಯಕ್ಚುಲಿ ನಾಳೆ ಹೊಂಟಾರ. ವಿಡಿಯೋಸ್ ಎಲ್ಲ ಹೆಂಗೆ ಅನ್ಸತ್ತಾವ ಅಂತ ಹೇಳಿ ಕಮೆಂಟ್ ಮಾಡಿರಿ. ಆಮೇಲೆ ಯಾವ ತರಹ ವಿಡಿಯೋ ಬೇಕು ನಿಮಗಂತೇಳಿ ಅದನ್ನೂ ಕಮೆಂಟ್ ಮಾಡಿರಿ. ನಾವಂತರೂ ಆದಷ್ಟು ನಮ್ಗೆ ಎಷ್ಟು ಚಲೋ ಆಗ್ತಾವ ಮಾಡೋಕ್ಕೆ ಟ್ರೈ ಮಾಡತ್ತೀವಿ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಯಾಕಂದ್ರೆ ಎಲ್ಲ ಬರೀ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡ್ಕೊಂತಾರೆ. ಮತ್ತು ನಾವು ಸಣ್ಣ ಚಾಲೂ ಮಾಡಿದವ್ರೆ ಹೆಂಗೆ ಬೆಳೆಯೋದು, ಹಾಗಾಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ಕೊತ ಇರಿ. ಬರೀ ಅವರಿಗೆ ಸಪೋರ್ಟ್ ಮಾಡಿ ಅವ್ರದ್ದೇ ಚಲೋ ಐತಂತಲ್ಲ, ನಮ್ಮದು ಒಮ್ಮೆರ ನೋಡ್ರಿ. ಇಫ್ ಯು ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಅಷ್ಟೇ. ಎಮ್ ಜಿ ರೋಡ್ ಮಟ್ಟ ನಾವು ಮೆಟ್ರೋದಾಗ ಹೋದ್ವಿ. ಅಲ್ಲಿಂದ ಓಲಾ ಮಾಡ್ಕೊಂಡು ಆಟೋ ಒಳಗೆ ಹೊಂಟೇವಿ. ಆ್ಯಕ್ಚುಲಿ ಓಲಾ ಸಿಗಾಕು ಭಾಳ ಟೈಮ್ ಆಯ್ತು. ಯಾಕಂದ್ರೆ ಅಲ್ಲಿ ಭಾಳ ರಶ್ ಇತ್ತು. ಹಾಗಾಗಿ ನಮಗೆ ಓಲಾ ಸಿಗಾಕು ಟೈಮ್ ಆಯ್ತು. ಎಮ್ ಜಿ ರೋಡಿಂದ ಇದು ಆಲ್ಮೋಸ್ಟ್ 1.5 ಕಿಲೋಮೀಟರ್ ಆಕೈತಿ. ಹಾಗಾಗಿ ನಾವೇನು ನಡ್ಕೊತ ಬರಲಿಲ್ಲ, ಆಟೋ ಒಳಗೆ ಬರತ್ತೇವಿ. ಇದು 49th ಆ್ಯನ್ಯುವಲ್ ಕೇಕ್ ಶೋ. ನಾವು ಹೋದ ವರ್ಷ ಬಂದಿದ್ವಿ, ಚಲೋ ಅನ್ಸಿತ್ತು. ಹಾಗಾಗಿ ಈ ವರ್ಷ ಬರೋಕೆ ಪ್ಲ್ಯಾನ್ ಮಾಡಿದ್ವಿ. ಪರ್ ಪರ್ಸನ್ ಟಿಕೆಟ್ ಇಲ್ಲೇ 150 ರೂಪೀಸ್ ಇರ್ತೈತಿ. ಕೇಕ್ನು ನೋಡೋಕೆ ಚಲೋ ಇರ್ತಾವೆ. ಆ್ಯಸ್ ಯೂಶ್ವಲ್ ಇಲ್ಲೂ ರಶ್ ಇತ್ತು. ಯಾಕಂದ್ರೆ ಇದು ಕ್ರಿಸ್ಮಸ್ ಟೈಮ್ ಮತ್ತು ನ್ಯೂ ಇಯರ್ ಟೈಮ್ ಅಲ್ಲ, ಹಾಗಾಗಿ ನಾವು ಎಲ್ಲ ಹೋದರೂ ರಶ್ ಇರತ್ತೈತೆ. ಇಲ್ಲಿ ನೋಡ್ಬೋದು ನೀವು ಟಿಕೆಟ್ ಕೌಂಟರ್ ಕಡೆನೂ ಎಷ್ಟು ರಶ್ ಐತೆ ಅಂತ ಹೇಳಿ. ಆಮೇಲೆ ಇಲ್ಲೇ ಫೋನ್ಪೇ ಅದು ಏನು ತೊಗೊಳಂಗಿಲ್ಲ, ಅವರು ಬರೀ ಕ್ಯಾಶ್ ಓನ್ಲಿ ಅಂತೇಳಿ ಬೋರ್ಡ್ ಹಾಕಿಬಿಟ್ಟಾರ. ಈ ಕೇಕ್ ಶೋ ಸೈಂಟ್ ಜೋಸೆಫ್ ಸ್ಕೂಲ್ ಒಳಗೆ ನಡೀತಿರ್ತೈತಿ. ಆಮೇಲೆ ಇದ್ರ ಬಾಜುಕ UB ಸಿಟಿ ಮಾಲ್ನೂ ಐತಿ. ಆಮೇಲೆ ಇಲ್ಲೇ ಒಳಗೆ ಕ್ರಿಸ್ಮಸ್ ಅಜ್ಜ ಮಾಡ್ಯಾರ. ಆಮೇಲೆ ಕ್ರಿಸ್ಮಸ್ ಅದೆಲ್ಲ ಡೆಕೋರೇಷನ್ನು ಐತಿ, ನೋಡ್ಕೊಂಬರ್ರಿ. ಒಳಗೆ ಹೋಗಾಕ ಹಿಂಗೆ ಗೇಟ್ಸ್ ಮಾಡ್ಯಾರ. ಇಲ್ಲಿ ಟಿಕೆಟ್ ಚೆಕ್ ಮಾಡಿ ಒಬ್ಬೊಬ್ಬರನ್ನ ಒಳಗೆ ಕಳಿಸ್ತಾರೆ. ಒಳಗೆ ಹೋದ ಕೂಡಲೇ ನಮಗೆ ನೋಡೋಕೆ ಭಾಳ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಸಿಗ್ತಾವೆ. ಆಮೇಲೆ ಇಲ್ಲೇ ಹೊರಗೆ ಸ್ಕೂಟಿನೂ ಡೆಮೋಕ್ ಇಟ್ಟಿರ್ತಾರೆ. ಹೊಸ ಸ್ಕೂಟಿ ಏನು ರಿಲೀಸ್ ಆಗಿರ್ತಾವಲ್ಲ, ಅವನ್ನ ಇಲ್ಲೇ ಡೆಮೋಕ್ ಇಟ್ಟಿರ್ತಾರೆ. ಚಲೋ ಅನ್ನಿಸ್ತೈತೆ ನೋಡೋಕೆ. ಇಲ್ಲೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ರೋಬೋಟದು ಮಾಡಿಟ್ಟಿದ್ರು. ಅದನ್ನು ಬಂದವರಿಗೆಲ್ಲ ಡೆಮೋ ತೋರ್ಸಾಕತ್ತಿದ್ರು. ಚಲೋ ಅನ್ಸಾಕತ್ತಿತ್ತು ನೋಡಾಕ. ಆಮೇಲೆ ಇಲ್ಲೇ ಸ್ಕೂಟಿನೂ ಇಟ್ಟಾರ. ನನ್ನ ಹಸ್ಬೆಂಡ್ನು ಟ್ರೈ ಮಾಡಿ ನೋಡಾಕತ್ತಿದ್ರು. ಆಮೇಲೆ ನೋಡಾಕನು ಸ್ಕೂಟಿ ಮಸ್ತ್ ಐತಿ, ನೀವು ನೋಡ್ರಿ ಅದನ್ನು. ಇವೆಲ್ಲ ಹುಡುಗರು ಎಂಟರ್ಟೈನ್ ಸಂಬಂಧ ಹಿಂಗೆ ರೆಡಿಯಾಗಿ ನಿಂತಿದ್ರು. ಅದಾದ್ಮೇಲೆ ನಾವು ಒಳಗೆ ಕೇಕ್ ಶೋ ಒಳಗೆ ಎಂಟ್ರಿ ಹೋದ್ವಿ. ಆ್ಯಕ್ಚುಲಿ ಅಲ್ಲಿ ಫೋಟೋ ಅಲಾವಿಲ್ಲ ಅನ್ನತ್ತಿದ್ರು. ಬಟ್ ಯಾಕೆ ಅಲಾವಿಲ್ಲ ಅಂತ ಕೇಳಿದಾಗ ರಶ್ ಆಕೈತಿ, ಫೋಟೋ ತಗೊಂತ ನಿಂತ್ರ ಅಂತ ಹೇಳಿ ಅಲಾವ್ ಇದ್ದಿದ್ದಿಲ್ಲ. ಈಗೇನು ನೋಡತ್ತಿರಲ್ಲ, ಇವನ್ನ ನೋಡ್ರಿ ಎಲ್ಲ ಕೇಕ್ಗಳು. ಇವು ಆ್ಯಕ್ಚುಲಿ ರಿಯಲ್ ಕೇಕ್ಗಳು. ಆಮೇಲೆ ಎಷ್ಟೆಷ್ಟು KG ಅದಾವ, ಯಾವ್ಯಾವ ಕೇಕ್ ಅಂತೇಳಿ ಅಲ್ಲಿ ಬರ್ದಿರ್ತಾರೆ. ಬಟ್ ಭಾಳ ರಶ್ ಇರ್ತೈತಲ್ಲ, ನಮ್ಗೆ ಕಂಪ್ಲೀಟಾಗಿ ವಿಡಿಯೋ ಅದನ್ನು ಮಾಡ್ಕೊಳಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಅಷ್ಟು ಭಾಳ ರಶ್ ಇತ್ತಲ್ಲಿ. ಒಂದಕ್ಕಿಂತ ಒಂದು ಕೇಕ್ ಭಾಳ ಚಂದ ಡೆಕೋರೇಷನ್ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಥೀಮ್ ಅದಾವ ಅಂಥೇಳಿ. ಕ್ರಿಸ್ಮಸ್, ಆಮೇಲೆ ಚಾಮುಂಡಿ ದೇವಿದು ಅವತಾರ ಕೇಕಿಂದ ಮಾಡಿದ್ರಲ್ಲಿ ಅದಂತರೂ ಭಾಳ ಚಂದ ಇತ್ತು ನೋಡಾಕ. ನೀವು ನೋಡ್ಬೋದಿಲ್ಲೇ. ಎಸ್ಪೆಷಲಿ ನೀವು ಹುಡುಗರನ್ನ ಕರ್ಕೊಂಡು ಹೋದ್ರೆ ಅಂದ್ರೆ ಅವ್ರಿಗೆ ಭಾಳ ಮಜಾ ಅನಿಸುತ್ತೆ. ಯಾಕಂದ್ರೆ ಅನಿಮಲ್ಸದ ಕ್ಯಾರೆಕ್ಟರ್, ಆಮೇಲೆ ಆಟದ ಗೊಂಬಿ ಎಲ್ಲ ನಮ್ಮನೆ ಕೇಕಿಲ್ಲಿ ಮಾಡಿಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ವೆರೈಟಿ ವೆಡ್ಡಿಂಗ್ ಕೇಕ್ ಅದು ಅದಾವ. ಆಮೇಲೆ ಅವ್ರ ಟಾಯ್ಸ್ ಶೇಪ್ನು ಕೇಕ್ ಮಾಡಿಟ್ಟಿರ್ತಾರೆ. ಒಂದೆರಡು ಅಂತಲ್ಲ, ಇಲ್ಲಿ ಭಾಳ ನಮ್ಮನೆ ಕೇಕ್ ಮಾಡಿಟ್ಟಿರ್ತಾರೆ. ಪೂರ್ತಿ ವಿಡಿಯೋ ನೋಡ್ರಿ.
ಕೇಕ್ ಶೋ ಮುಗಿದು ಹೊರಗೆ ಬರ್ಬೇಕಂದ್ರೆ ಇಲ್ಲೇ ಈ ಸೇಲ್ ಚಾಲು ಆಕೈತೆ ನೋಡ್ರಿ. ಎಲ್ಲ ವೆರೈಟಿ ಸ್ನ್ಯಾಕ್ಸ್, ಆಮೇಲೆ ಭಾಳಷ್ಟು ಸ್ಟಾಲ್ಸ್ ಬಂದಿರ್ತಾವೆ. ಒಂದೆರಡಲ್ಲ, ಇಲ್ಲಿ ಮೋಸ್ಟ್ಲಿ ಒಂದು 30-40 ಸ್ಟಾಲ್ಸ್ ಇದ್ದು ಏನೋ. ನಾ ಪ್ರತಿಯೊಂದು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಅಲ್ಲಿ ಭಾಳ ರಶ್ ಇದ್ದು. ಫಸ್ಟ್ ಇದು ಸ್ಟಾಲ್ ಸ್ಟಾರ್ಟ್ ಆಗಿದ್ದ ಪರ್ಲ್ ಸ್ಟಾಲ್, ಏನೋ ಹಾರೋಸ್ಕೋಪ್ ಮೇಲೆ ಸ್ಟೋನ್ಸ್ ಅದಾವಂತ ಹೇಳಿ ನಾವು ಕೇಳಿದ್ವಿ, ಬಟ್ ನಾವೇನು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಆಮೇಲೆ ಇಲ್ಲಿ GRB ಅವರು ಸ್ಟಾಲ್ ಹಾಕಿದ್ರು. ಆಮೇಲೆ ಲೇಡೀಸ್ ಐಟಮ್ಸ್ ಭಾಳ ಇದ್ದು, ಹಿಂಗೆ ಭಾಳಷ್ಟು ಅಂಗಡಿ ಇದ್ದು. ಆಮೇಲೆ ಇಲ್ಲೇ ಸೇಲ್ ಒಳಗೆ ಎಲ್ಲ ನಮಗೆ ಒಂದು ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತಾವೆ. ಹೊರಗೆ ಕಂಪೇರ್ ಮಾಡಿದರೆ ಈ ಸೇಲ್ ಒಳಗೆ ಒಂದು ಸ್ವಲ್ಪ ಕಡಿಮೆ ರೇಟಿಗೆ ಎಲ್ಲ ಐಟಮ್ ಸಿಗ್ತಾವೆ. ಎಸ್ಪೆಷಲಿ ಜಾಮೂನ್, ಆಮೇಲೆ ರಸಮ್ ಪ್ಯಾಕೆಟ್, ಆಮೇಲೆ ತುಪ್ಪದ ಪ್ಯಾಕೆಟ್, ಇಂಥವೆಲ್ಲ ಭಾಳ ಕಡಿಮೆ ರೇಟಿಗೆ ಸಿಗ್ತಾವೆ. ನಾವು ಅಲ್ಲಿ ರಸಮ್ ಟ್ರೈ ಮಾಡಿದ್ವಿ. ಅವ್ರು ಆ್ಯಕ್ಚುಲಿ ಎಲ್ಲರಿಗೂ ಬಂದವ್ರಿಗೆ ಟ್ರೈ ಮಾಡೋಕ್ಕೂ ಕೊಡ್ತಾರೆ. ಟ್ರೈ ಮಾಡಿ ತೊಗೋರಿ ಅಂತ ಹೇಳ್ತಾರೆ ಅವ್ರು. ಹಾಗಾಗಿ ನಾವು ರಸಮ್ ಎಲ್ಲ ಟೇಸ್ಟ್ ಮಾಡಿದ್ವಿ, ಚಲೋ ಅನ್ನಿಸ್ತು. ಸಣ್ಣ 2 ಪ್ಯಾಕೆಟ್ ನಾವು ತೊಗೊಂಬಂದ್ವಿ. ಆಮೇಲೆ ಬಾದಾಮ್ ಹಾಲನ್ನು ನಮಗೆ ಟೇಸ್ಟ್ ಮಾಡೋಕೆ ಕೊಡ್ತಾರೆ, ಸೊ ಚಲೋ ಅನ್ನಿಸ್ತೈತೆ. ಆಮೇಲೆ ಮ್ಯಾಗಿ ಟೇಸ್ಟ್ ಮಾಡೋಕೆ ಕೊಡ್ತಾರೆ, ಪುಳಿಯೋಗರೆ ಇರ್ತೈತೆ ಟೇಸ್ಟ್ ಮಾಡೋಕೆ, ಭಾಳಷ್ಟು ವೆರೈಟಿ ಸ್ನ್ಯಾಕ್ಸ್ ಎಲ್ಲ ಟೇಸ್ಟ್ ಮಾಡೋಕೆ ಕೊಡ್ತಾರೆ. ಅದರ ಪ್ರಕಾರ ನಮಗೆ ಬೇಕಂದ್ರೆ ನಾವು ತೊಗೋಬೋದು, ಯಾರೂ ಅಲ್ಲಿ ಜುಲ್ಮಿ ಮಾಡೋಂಗಿಲ್ಲ. ಆಮೇಲೆ ಜಾಮೂನು ಇರ್ತೈತಿ ಟೇಸ್ಟ್ ಮಾಡೋಕೆ. ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಕಸಿನ್ ಈ ಕುರ್ಚಿ ಇಲ್ಲೇ ಟ್ರೈ ಮಾಡಿ ನೋಡಕತ್ತಾರು. ಇದ್ರ ಮೇಲೆ ನಾವು ಕುಂದ್ರೂಬಹುದು, ಬೇಕಂದ್ರೆ ಮಲ್ಕೊಳ್ಳೂಬಹುದು. ಇಲ್ಲಿ ನೋಡ್ಬೋದು ನೀವು, ನಾವು ರಸಮ್ ಟೇಸ್ಟ್ ಮಾಡಿ ನೋಡಾಕತ್ತೇವಿ, ಭಾಳ ಮಸ್ತ್ ಇತ್ತು. ಅಕಸ್ಮಾತ್ ನೀವು ಅಲ್ಲಿ ಹೋದ್ರಿ ಅಂದ್ರೆ 1-2 ಪ್ಯಾಕೆಟ್ ರಸಮ್ ಪ್ಯಾಕೆಟ್ ತೊಗೋರಿ, ಚಲೋ ಅದಾವ. ಆಮೇಲೆ ಇಲ್ಲಿ 1-2 ಅಂಗಡಿ ಅಂತಲ್ಲ, ಭಾಳಷ್ಟು ಅಂಗಡಿ ಅದಾವ. ಪೂರ್ತಿ ವಿಡಿಯೋ ನೋಡ್ರಿ ನೀವು, ಸೇಲ್ ಪೂರ ನಾವು ಕಂಪ್ಲೀಟ್ ಕವರ್ ಮಾಡೇವಿ. ಇಲ್ಲೇನು ನೋಡಾತಿರ್ಲ, ಇದು ಗೋಬಿ ಮಂಚೂರಿ ಪೌಡರ್. ಇದಂತೂ ಭಾಳ ಮಸ್ತ್ ಇರ್ತೈತಿ. ನಾವು ಹೋದ್ಸತೆ ತಂದಿದ್ವಿ, ನಮಗೆ ಭಾಳ ಸೇರಿತ್ತು, ಹಾಗಾಗಿ ಈ ಸತಿನೂ ನಾವು ತೊಗೊಂಬಂದ್ವಿ. ಅವೆಲ್ಲ ಸ್ಟಾಲ್ಸ್ ಮುಗಿಸ್ ಹೊರಗೆ ಬಂದ ಮೇಲೆ ಇಲ್ಲೆಲ್ಲ ಚಾಟ್ ಸೆಂಟರ್ ಅದಾವ. ಭಾಳ ವೆರೈಟಿ ಸ್ನ್ಯಾಕ್ಸ್ ಇದ್ದು ಇಲ್ಲಿ ಹೊರಗೆ ಬಂದ ಕೂಡ ನಮಗೆ ತಿನ್ನಾಕ. ಆಮೇಲೆ ಇಲ್ಲಿ ಬುಕ್ ಸ್ಟೋರು ಇದ್ದು, KG ಮೇಲೆ ನಾವು ಇಲ್ಲಿ ಬುಕ್ ತೊಗೋಬೋದು. ನಾವು ಇಲ್ಲೇ ಅಕ್ಕಿ ರೊಟ್ಟಿ ತೊಗೊಂಡ್ವಿ, ಯಾಕಂದ್ರೆ ಅಕ್ಕಿ ರೊಟ್ಟಿ ಒಳಗೂ ಅಲ್ಲಿ ಭಾಳಷ್ಟು ವೆರೈಟಿ ಇದ್ದು, ಹಾಗಾಗಿ ನಾವು ಈ ಅಕ್ಕಿ ರೊಟ್ಟಿ ತೊಗೊಂಡೆ ಟೇಸ್ಟ್ ಮಾಡತ್ತೀವಿ. ಇಲ್ಲಿ ಪುಳಿಯೋಗರೆನೂ ಇತ್ತು ಮತ್ತು ಭಾಳಷ್ಟು ವೆರೈಟಿ ಸ್ನ್ಯಾಕ್ಸ್ನೂ ಇದ್ದು.
ಎಲ್ಲ ಅಡ್ಡಾಡ್ಕೊಂಡು ಈಗ ಮನೆಗೆ ಬಂದ್ವಿ ನಾವು. ಮೆಟ್ರೋ ಆಮೇಲೆ ರೋಡ್ಸ್ ಎಲ್ಲ ಎಷ್ಟು ಜಾಮ್ ಆಗ್ಯಾವ, ಯಾಕಂದ್ರೆ ಅಷ್ಟು ಮಂದಿ ಯಾಕೆ ಅಡ್ಡಾಡತ್ತಾರೋ ಗೊತ್ತಿಲ್ಲ. ನಾವು ಇನ್ಮೇಲೆ ಅಂದ್ಕೊಂಡ್ವಲ್ಲ ನೆಕ್ಸ್ಟ್ ಇಯರ್ ಈಗ MG ರೋಡ್ ಆಮೇಲೆ ಬ್ರಿಗೇಡ್ ರೋಡ್ ಕೇಕ್ ಶೋ ಇಂಥವೆಲ್ಲ ನೋಡೋಕೆ ಹೋಗ್ಬಾರ್ದು ಅಂತೇಳಿ, ಯಾಕಂದ್ರೆ ಅಷ್ಟು ರಶ್. ಪೀಸ್ಫುಲಿ ನಾವು ಏನೂ ನೋಡೋಕ್ಕಾಗಂಗಿಲ್ಲ, ಬಟ್ ಚಲೋ ಐತೆ ಕೇಕ್ ಶೋ. ನಾವಂತೂ ವಿಪ್ರೀತ್ ಸ್ನ್ಯಾಕ್ಸ್ ಶಾಪಿಂಗ್ ಮಾಡೀನಿ. ನಾನು ನಿಮ್ಗೆ ತೋರಿಸ್ತೇನೆ ಏನಂತ ಹೇಳಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ, ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.